ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅವ್ರ ಫ್ರೆಂಡು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದ. ಅವನು ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಇತ್ತು. ನನಗೆ ಇಂಟ್ರೆಸ್ಟ್ ಆಯಿತು. 100K ಮಾಡಿದಾರಲ್ಲ ನಮ್ಮ ಅವ್ರ ಫ್ರೆಂಡು, ಹತ್ರದವ್ರಲ್ವಾ, ಏನೋ ಒಂಥರ ಕ್ರೇಜು. ಅದಕ್ಕೆ ನಾನು ಅವ್ರ ಹತ್ರ ಫೋನ್ ಮಾಡಿ, ಬ್ರೋ ಈ ಥರ ನಾನು ನಿಮ್ಮ ಅವ್ರ ಫ್ರೆಂಡು, ನನಗೆ ಯೂಟ್ಯೂಬ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಬಟ್ ನಿಮ್ದು 100K ಆಗಿದೆ, ಯಾವ ಥರ ಮಾಡಿದ್ರಿ ಬ್ರೋ, ಸ್ವಲ್ಪ ಸಜೆಸ್ಟ್ ಮಾಡಿ, ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಇದ್ಕೊಂಡು ಹೇಳಿದ್ರು, ಬ್ರೋ ಸಾರಿ ನೀವು ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಬ್ರೋ ಇಲ್ಲ ಬ್ರೋ ನನ್ನ ಫ್ರೆಂಡು ಅಂತ ಹೇಳಿದೆ, ಬಟ್ ಹೆಸರೆಲ್ಲ ಹೇಳಲ್ಲ, ಇರಲಿ ಒಂದಿನ ಅದು ನೆನಪಾಗುತ್ತೆ. ಆದ್ರೂ ಅವರು ಇಲ್ಲ ಬ್ರೋ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಇಮಿಡಿಯೇಟ್ಲಿ ಕಟ್ ಮಾಡಿಬಿಟ್ರು. ಬಟ್ ನನಗೆ ಅವಾಗ ಸ್ವಲ್ಪ ಬೇಜಾರಾಯಿತು. ಏನಪ್ಪ ಸ್ವಲ್ಪ ಬೆಳೆದಿದ ತಕ್ಷಣ ಜನರು ಈ ಥರ ಎಲ್ಲ ಬದಲಾಗ್ತಾರಾ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಹೋಗಿ ಹೇಳಿದೆ, ಏನು ಫ್ರೆಂಡು ಈ ಥರ ಹೇಳ್ಬಿಟ್ರಲ್ಲ, ಅವ್ರು ನಿಮ್ಮ ಹೆಸರು ಹೇಳಿದ್ರು ಹೇಳಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ಎಲ್ಲರೂ ಅಷ್ಟೇ ಬೆಳೆಯ ಗಂಟ ಮಾತ್ರ ಸಪೋರ್ಟ್ ತೊಗೊತಾರೆ, ಆ್ಯಕ್ಚುಲಿ ನಾನೆಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದೀನಿ ಅಂತ ಕೂಡ ನಮ್ಮ ಫ್ರೆಂಡ್ ಹೇಳ್ದ. ಇರಲಿ ಬ್ರೋ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಸುಮ್ಮನೆ ಬಂದ್ಬಿಟ್ಟೆ. ಬಟ್ ಬಂದಮೇಲೆ ನನಗೇನೋ ಒಂಥರ ಕಾಡ್ತಾ ಇತ್ತು, ನನಗೆ ಯೂಟ್ಯೂಬಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಇದೆ, ಬಟ್ ನಾನು ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಎಮ್ ಎಚ್ ಕ್ರಿಯೇಷನ್ಸ್ ಅಂತೇಳಿ. ಅದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು. ಅಕಸ್ಮಾತ್ ನನಗೆ ಏನಾದರೂ 100K ಆಗಿ ನಾಳೆ ದಿನ ಯಾರಾದರೂ ಕೇಳಿದ್ರೆ ನಾನು ಆ ಥರ ಇರಬಾರ್ದಲ್ವಾ, ನಿಮ್ಮ ಸಪೋರ್ಟ್ ಕೊಡಿ, ನೀವು ಸಪೋರ್ಟ್ ಮಾಡಿ. ನಾಳೆ ದಿನ ಯಾರಾದರೂ ಏನಾದರೂ ಕೇಳಿದ್ರೆ ನಾನು ಅವ್ರಿಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ, ಬ್ರೋ ಈ ಥರ ಮಾಡಿ ಅಂತ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ. ಬಟ್ ಆ ಥರ ಎಲ್ಲ ಮುಖಾಮುಖಿ ಏಕ್ದಮ್ ಅಲ್ಲಿ ಹೇಳೋದು, ಗೊತ್ತಿಲ್ಲ ನೀವು ಯಾರು, ಪಟ್ ಅಂತ ಫೋನ್ ಕಟ್ ಮಾಡೋದು, ಮನಸ್ಸಿಗೆ ಬೇಜಾರಾಯಿತು. ಆದರೂ ಇರಲಿ, ನಾನು ಒಂದಿನ ಅವ್ರಿಗೆ ಉತ್ತರ ಕೊಡಬೇಕು, ಬಟ್ ಅದಕ್ಕೆಲ್ಲ ಕಾರಣ ನೀವೇ ಆಗಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಬಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಫಾಲೋ ಮಾಡಿ, ಶೇರ್ ಮಾಡಿ.